ಎಲ್ಲರಿಗೂ ನಮಸ್ಕಾರ ಗುರುವೇ. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಟ್ಸ್. ಗುರು, ಇವತ್ತು ನಾನು ಬಂದಿರೋದು BRB ಟೀಮ್ ಕಡೆಯಿಂದ. ಕೊನೆಗೂ ಕೂಡ ಅಫಿಷಿಯಲ್ ಆಗಿ ಶೂಟ್ ಬಿಗಿನ್ಸ್ ಅಂತ ನಾನು ಆಗ್ತಾ ಇದೆ, ಎಲ್ಲರೂ ಆಗ್ತಾ ಇದ್ರು. ಬರೇ ರೂಮರ್ಸ್ ಅವು ಇವು ಬರ್ತಾನೆ ಇದು ಅಪ್ಡೇಟ್ಗಳು. ಕೊನೆಗೂ ಕೂಡ ಅಫಿಷಿಯಲ್ ಆಗಿ ಪೋಸ್ಟ್ ಕೂಡ ಲಾಂಚ್ ಮಾಡಿದ್ದಾರೆ, ಹಾಕಿದೀನಿ, ಚೆಕ್ ಮಾಡಿ. ಮೇಯ್ನು ಇದರಲ್ಲಿ ತುಂಬಾ ವಿಚಾರಗಳನ್ನ ನೋಡಿದ ತಕ್ಷಣ ಸೈಕ್ ಆಗಿದೆ. ಏನಪ್ಪಾ ಅಂತಂದ್ರೆ, ಏನಪ್ಪಾ ಸುದೀಪ್ ಅವ್ರು ಹಿಂಗ್ ಕಾಣಿಸ್ತವ್ರೆ, ಕ್ರೇಜಿ ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಆಫ್ಟರ್ ಈಗ ಈ ತರ ಲುಕ್ ನಾನು ನೋಡೇ ಇರ್ಲಿಲ್ಲ ಅಂತ ಅನ್ಕೊಂಡಿದೀನಿ. ಅಂದ್ರೆ ನನ್ ಮ್ಯಾಕ್ಸ್ ಅಲ್ಲಿ ಆ ಸ್ವ್ಯಾಗ್ ನೋಡ್ಬಿಟ್ಟು ಸುದೀಪ್ ಅವ್ರದ್ದು ತುಂಬಾ ಇಷ್ಟ ಆಗಿತ್ತು. ಹಿಂದೆ ಬಂದಿರೋ ಫಿಲಮ್ಸ್ ಅಲ್ಲಿ ಚೆನ್ನಾಗಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ ಕೋಟಿಗೊಬ್ಬದಲ್ಲಿ ಇಷ್ಟ ಆಗಿತ್ತು ಆ ಸ್ವ್ಯಾಗು, ಕೋಟಿಗೊಬ್ಬ ಟೂಲಿ. ಅದಾದ್ಮೇಲೆ ಮ್ಯಾಕ್ಸ್ ಅಲ್ಲಿ ಇಷ್ಟ ಆಗಿತ್ತು, ಅದಾದ್ಮೇಲೆ ಈಗದಲ್ಲಿ ಇಷ್ಟ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇದ್ರಲ್ಲಿ ತುಂಬಾ ಕ್ರೇಜಿ ಲೆವೆಲ್ಗೆ ಇರುತ್ತೆ ಅಂತ ಅನ್ಸ್ತೈತೆ. ಆ ಪೋಸ್ಟ್ ವಿಚಾರಕ್ಕೆ ಬರೋದಾದ್ರೆ, ಒಂಥರ ಎಲ್ಲೋ ಬೇರೆ ಕಡೆನೆ ಶೂಟ್ ನಡೀತಿದೆ, ಅಂದ್ರೆ ಸೆಟ್ ಹಾಕೊಂಡ್ ಮಾಡ್ತಾ ಇವ್ರೆ, ನಿಮಗೆ ಗೊತ್ತಿರೋದೆ. ಅಂದ್ರೆ ಸ್ಪೆಕ್ಸ್ ಅಲ್ಲಿ ಒಂಥರ ಬೆಂಕಿ ಬಿದ್ದಿದೆ, ಹಿಂದೆ ಎಲ್ಲ ಪೂರ್ತಿ ಹಿಮ ಅಂದ್ರೆ ಐಸ್ ಅಲ್ಲಿ ಶೂಟ್ ಆಗ್ತಿರೋದು. ಏನೋ ಬೇರೆನೆ ಹೇಳಕ್ ಹೊರಟಿದ್ದಾರೆ ಅಂತ ಅನೂಪ್ ಭಂಡಾರಿ ಅವ್ರು, ನಿಮಗೆ ಗೊತ್ತಿರೋದೆ. ಅನೂಪ್ ಭಂಡಾರಿ ಅವರು ರಂಗಿತರಂಗ, ಅದಾದ್ಮೇಲೆ ವಿಕ್ರಾಂತ್ ರೋಣ ಮಾಡಾದ್ಮೇಲೆ ಒಂಚೂರು ಎಲ್ಲೋ ರಂಗಿತರಂಗ ತರ ಇದೆ ಅಂತ ಅನ್ನೋದು ಎಲ್ಲಾ ಕಡೆ ಚರ್ಚೆ ಆಗಿ ಆ ರೇಂಜಿಗೆ ಕನ್ವಿನ್ಸ್ ಆಗ್ಲಿಲ್ಲ. ಅಂದ್ರೆ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಷ್ಟೊಂದು ಕ್ಲಾರಿಟಿ ಸಿಗ್ಲಿಲ್ಲ ಅಂದ್ರೂ ಹೊರಗಡೆ ತುಂಬಾ ಚೆನ್ನಾಗಿ ರನ್ ಆಯ್ತು ವಿಕ್ರಾಂತ್ ರೋಣ. ಅದಾದ್ಮೇಲೆ ವಿಜುವಲಿ ತುಂಬಾ ಯಾವ ತರ ಕೊಡ್ಬೋದು ವಿಜುವಲ್ ಟ್ರೀಟ್ ಅನ್ನೋದು ಅನೂಪ್ ಭಂಡಾರಿ ಅವ್ರು ತೋರಿಸಿದ್ರು. ಅದು ಮೇಯ್ನು ಜನಕ್ಕೆ ಇಷ್ಟ ಆಗಿದೆ. ಸೊ ಅದಾದ್ಮೇಲೆ ಬರ್ತಿರೋದೇ ಬಿಲ್ಲರ್ ರಂಗ ಭಾಷಾ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ. ಅದಾದ್ಮೇಲೆ ಫಸ್ಟ್ ಬ್ಲಡ್ ಅಂತಾನು ಹಾಕಿದ್ದಾರೆ. ಅಂದ್ರೆ ಇದು ಸುದೀಪ್ ಅವರು ಹೇಳಿರೋ ಪ್ರಕಾರ 2 ರಿಂದ 3 ಪಾರ್ಟ್ ಅಂತ ಹೇಳಿದ್ರು ಇಂಟರ್ವ್ಯೂಲಿ. ಆದ್ರೆ ಫಸ್ಟ್ ಬ್ಲಡ್ ಅಂತ ಅನ್ಕೊಂಡು 2 ಪಾರ್ಟ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ಫಸ್ಟ್ ಬ್ಲಡ್, ಅದಾದ್ಮೇಲೆ ಸೆಕೆಂಡ್ ಬ್ಲಡ್, ಅದಾದ್ಮೇಲೆ ಬಿಲ್ಲಾ ರಂಗ ಭಾಷಾ 3 ಜನ ಇರ್ತಾರ. ಅವೆಲ್ಲ ನೀವು ಇನ್ನ ನೆಕ್ಸ್ಟ್ ಬರೋ ಅಪ್ಡೇಟ್ಸ್ ಅಲ್ಲಿ ನೋಡ್ಬೇಕು. ಆದ್ರೆ ನನ್ಗೆ ಪೋಸ್ಟ್ ನೋಡಾದ್ಮೇಲೆ ತುಂಬಾ ಖುಷಿ ಅಂತೂ ಆಯ್ತು. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಂತೂ ಕೊಟ್ಟಿದ್ದಾರೆ ಪೋಸ್ಟರು. ಯಾಕೆ ಅಂತಂದ್ರೆ ಸುದೀಪ್ ಅವ್ರನ್ನ ಈ ಶೇಡ್ ಅಲ್ಲಿ ನಾನಂತೂ ನೋಡಕ್ಕೆ ತುಂಬಾ ಖುಷಿ ಪಡ್ತೀನಿ. ಅವರ ಆಕ್ಟಿಂಗ್ ಯಾವ ತರ ಇರುತ್ತೆ ಅಂತ ನಿಮಗೆ ಗೊತ್ತಿರೋದು. ಈಗ ಮೂವಿಲಿ ಮೇನ್ ನೋಡಿ ನೆಕ್ಸ್ಟ್ ಲೆವೆಲ್ಗೆ ಕಣ್ತುಂಬ್ಕೋಬೇಕು. ಅದಾದ್ಮೇಲೆ ನನಗೆ ಆ ಹಿಂದೆ ಹಳೆ ಫಿಲಮ್ಸ್ ಎಲ್ಲ ಇಷ್ಟ ಆಗಿದೆ. ಅದಾದ್ಮೇಲೆ ಅವ್ರು ಬಂದಿರೋ ಕೋಟಿಗೊಬ್ಬ ಮತ್ತೆ ನನಗೆ ಈಗ ಮೂವಿ ನೆಕ್ಸ್ಟ್ ಲೆವೆಲ್ಗೆ ಸೂಪರ್ ಅಂತ ಅನ್ಸಿದ್ದು ಆಕ್ಟಿಂಗ್ ಸ್ಕಿಲ್ಸ್. ಆ ರೇಂಜಿಗೆ ಅನೂಪ್ ಭಂಡಾರಿ ಅವರು ತುಂಬಾ ಯೂಸ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದೀನಿ ಈ ಮೂವಿಲಿ. ಅವರ ರೇಂಜಿಗೆನೆ ಅವ್ರು ಯಾವ ರೇಂಜಿಗೆ ಸೆಟ್ ಮಾಡಿದ್ದಾರೆ ಟೋನು, ಈಗ ಮೂವಿಲಿ ಯಾವ ರೇಂಜಿಗೆ ಇತ್ತು ಅವ್ರ ಟೋನು, ಆ ರೇಂಜಿಗೆ ಮತ್ತೆ ಟ್ರಾವೆಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಈ ಮೂವಿ ಆದ್ಮೇಲೆ. ಸೊ ತುಂಬಾ ಖುಷಿ ಆಯ್ತು. ಬಿಲ್ಲರ್ ರಂಗ ಭಾಷಾ ಕನ್ನಡದಲ್ಲಿ ತುಂಬಾ ಮೂವೀಸ್ ಬಂದೋಯ್ತು. ಆದ್ರೆ ಇದೊಂಥರ 2209 AD ಅಂತ ಅನ್ಕೊಂಡಿದೀನಿ. 2209 ಇಸ್ವಿಲಿ ನಡೆಯುವಂತ ಸ್ಟೋರಿ. ಸೊ ಈ ಇಸ್ವಿಲಿ ಯಾರು ಶೂಟ್ ಮಾಡೇ ಇಲ್ಲ, ಅದಾದ್ಮೇಲೆ ಯಾರು ಪ್ರಯೋಗ ಕೂಡ ಮಾಡಿಲ್ಲ. ಕಲ್ಕಿ ಅನ್ನೋದೊಂದು ಮಾಡಿದ್ದಾರೆ, ಆದ್ರೆ ಅದೇ ಬೇರೆ ಮೂವಿ, ಇದೇ ಬೇರೆ ಮೂವಿ ಗೊತ್ತಿರೋದೆ. ಅದು ಕೈ ಹಾಕಿರೋದೇ ಒಂದು ದೊಡ್ಡ ವಿಚಾರ. ಅದಕ್ಕೆ ನಿಮಗೆ ಗೊತ್ತಿರೋದೆ, ಹನುಮಾನ್ ಮೂವಿ ಏನು ಬಂಡವಾಳ ಹಾಕಿದ್ದಾರೆ ಪ್ರೊಡಕ್ಷನ್ ಹೌಸ್, ಅದೇ ಪ್ರೊಡಕ್ಷನ್ ಹೌಸ್ ಈ ಬಿಲ್ಲರಂಗ ಭಾಷೆಗೆ ದುಡ್ಡು ಹಾಕ್ತಿರೋದು. ಸೊ ದುಡ್ಡು ಹಾಕೋದ್ರಲ್ಲಿ ಏನು ಕೊರತೆ ಅಂತೂ ಇರಲ್ಲ. ಸೊ ಅನೂಪ್ ಭಂಡಾರಿ ಅವರು ಆ ವಿಜುವಲ್ ಬರೋವರೆಗೂ ಬಿಡಲ್ಲ. ಆದ್ರಿಂದ ವಿಜುವಲಿ ಟ್ರೀಟ್, ಅದಾದ್ಮೇಲೆ ಸ್ಟೋರಿ ವೈಸ್ ಏನಾರು ಕ್ರೇಜಿ ಲೆವೆಲ್ಗೆ ಇದ್ಬಿಟ್ರೆ ಜನ ಅದನ್ನ ಬಿಡೋ ಚಾನ್ಸೇ ಇಲ್ಲ. ಇನ್ನೊಂದು ದೊಡ್ಡ ಮಟ್ಟದ ಫಿಲಂ ಆಗೇ ಆಗುತ್ತೆ ಕನ್ನಡ ಇಂಡಸ್ಟ್ರಿಲಿ ಬಿಲ್ಲಾ ರಂಗ ಭಾಷಾ. ನನಗಂತೂ ಪೋಸ್ಟ್ ನೋಡಾದ್ಮೇಲೆ ತುಂಬಾ ಖುಷಿ ಆಯ್ತು. ಅದು ಕಿಚ್ಚ ಸುದೀಪ್ ಅವರ ಸ್ವ್ಯಾಗು ಇನ್ನ ತುಂಬಾ ಸಗಲ ಕಾಣುತ್ತೆ. ಈ ಪೋಸ್ಟ್ ನೋಡಾದ್ಮೇಲೆನೆ ಈ ರೇಂಜಿಗೆ ಇದ್ಮೇಲೆ ಇನ್ನ ಮುಂದೆ ಬಿಡೋ ಟೀಸರ್ಸ್ ಆಗ್ಲಿ ಅಥವಾ ಟ್ರೈಲರ್ಸ್ ಆಗ್ಲಿ ಇನ್ನ ಯಾವ್ಯಾವ ತರ ಮಜಾ ಕೊಡ್ಬೋದು ಅಂತ ಅನ್ನೋದು ಒಂದು ದೊಡ್ಡ ವಿಚಾರ. ನಿಮಗೆ ಈ ಏನಪ್ಪ ಪೋಸ್ಟ್ ನೋಡಾದ್ಮೇಲೆ ಏನಿಸ್ತೋ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಈಗ ರೇಂಜಿಗೆ ಸುದೀಪ್ ಅವರ ಆಕ್ಟಿಂಗ್ ಸ್ಕಿಲ್ಸ್ ಆಗ್ಲಿ, ಆಮೇಲೆ ದೊಡ್ಡ ಮಟ್ಟದಲ್ಲಿ ಈ ಫಿಲಮ್ ಹೋಗುತ್ತಾ ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೆ ಏನಿಸ್ತೋ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಗುರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.